ತಗೊಳ್ಳಿ. ನಮ್ ಮೂರ್ನಾಗ ಹಬ್ಬ ಅಂದ್ರೆ 3 ದಿನ ಯಾರ ಮನೆಯಲ್ಲೂ ಒಲೆನೂ ಹಚ್ಚಕ್ಕಿಲ್ಲ, ನೀರು ಕಾಯ್ಸಕ್ಕಿಲ್ಲ. ಅಟೂ ದಿನ ನಮ್ ರುದ್ರಪ್ಪ ಗೌಡ್ರ ಮನೆಯಾಗೆ ಊಟ ತಿಂಡಿ ಎಲ್ಲಾನು ಆಟೋತಿಂದ ಅವ್ರ ಬಗ್ಗೆ ಮಾತಾಡ್ತಿರೋದ್ ನೋಡಿದ್ರೆ ನನ್ಗೂ ಅವ್ರು ನೋಡ್ಬೇಕು ಅಂತ ಆಸೆ ಆಯ್ತೈತೆ. ಹೌದಾ? ಎಲ್ಲವ್ರು ಅವರು? ಅಕ್ಕ ಅಲ್ಲಿ ಬತ್ತವ್ರು ನೋಡಿ. ಬಾವಾ, ಹಣ್ಣು ತರಕಾರಿ ಎಲ್ಲ ಸಿಕ್ತು. ಎಲ್ಲ ಇವ್ರು ತೊಟ್ಟದೇನೆ. 2,000 ರೂಪಾಯಿ ಆಗೈತೆ, ಕೊಟ್ರೆ ಮುಗಿ. 2,000. 500, 600, 700, 2,000. ಏನಯ್ಯ ಇದು? ಪ್ರೀತಿ ಮಾಡ್ಲಿ, ಹೆಸರು ಬರೆಯೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಮಾನ ಮರವಾದ ಇಲ್ಲಿ ಜನ. ಅಯ್ಯೋ ಬುದ್ದೇರ, ಅವ್ರಿಬ್ರು ಅಣ್ಣ ತಂಗಿ. ಏನು? ಅವ್ರ ನಮ್ ಯಜಮಾನ್ರು, ಅವ್ರ ತಂಗಿ. ನಮ್ ಗೌರವಂಗೆ ಅಣ್ಣ ಅಂದ್ರೆ ಗೋಪಿ ರೀತಿ. ಅವರು ಇಸ್ಕೋಲ್ ಹೋಯ್ತಿದ್ರು. ಇವ್ರಿಬ್ರ ಹೆಸರ ಮರೆಯೋದ್ ಕಲ್ಕದ ತಕ್ಷಣ ಇಸ್ಕೋಲೆ ಬಿಟ್ಬಿಟ್ರು. ಅವ್ರ ಸಂಬಂಧದ ಬಗ್ಗೆ ಹೇಳ್ಬೇಕು ಅಂತಂದ್ರೆ 1 ವಾರ ಅರಿಕತೆ ಮಾಡ್ದಂಗ್ ಮಾಡ್ಬೇಕಾಯ್ತಿದ್ ಹೇಳಿ. ಹೆಸರು ರುದ್ರಪ್ಪ, ಊರು ಶ್ರೀನಿವಾಸಪುರ. ನಿಮಗೆ ಸರಿಸಮನಾದ ಮನೆತನ ಗೌಡ್ರೆ. ಒಳ್ಳೆ ಹುಡುಗ, ಒಳ್ಳೆ ಮನೆತನ ಅಂದ್ಮೇಲೆ ಒಪ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಯಜಮಾನ್ರೆ, ಏನೋ ಪೋಟ ನೀನ್ ನೋಡಿ ಏನೋ ಮಾಡ್ತೀಯ? ಗೌರವ ನಿಮಗ್ ಮಾತ್ರ ತಂಗಿ ಅಲ್ಲ ಯಜಮಾನ್ರೆ, ನಮಗೂ ತಂಗಿ. ಹುಡ್ಗ ನಮಗೂ ಇಷ್ಟ ಆಗ್ಬೇಕಲ್ಲವ್ರ. ಸರಿ ಕಣ, ನೋಡು. ನಾನು ಇವ್ರು ನೋಡಿದ್ದೀನಿ. ಎಲ್ಲಿ? ಶುಕ್ರವಾರ ಪಟ್ಟಣಕ್ಕೆ ಸತ್ಕೋಗಿದ್ದಾಗ ನಮ್ ತರಕಾರಿ ಎಲ್ಲ ಇವರೇ ತಗೊಂಡವ್ರು. ಕುಂಬಳಕಾಯಿ, ಸ್ವಾರೆಕಾಯಿ ಮೇಲೆಲ್ಲ ನಮ್ ಗೌರವ ನಿಮ್ಮಿಬ್ರ ಹೆಸರು ಬರ್ತಿದ್ರಲ್ಲ, ಅದು ನೋಡ್ಬಿಟ್ಟು ತೆಪ್ ತಿಳ್ಕೊಂಡ್ಬಿಟ್ಟಿದ್ರು. ಆಗ ನಾನು ಅಣ್ಣ ತಂಗಿ ಪ್ರೀತಿ ಎಂತದ್ದು ಅಂತ ಬುಡಿಸಿ ಹೇಳ್ದೆ. ಕೊನೆಗೊಂದು ಮಾತು ಹೇಳಿದ್ರು, ನಂಗ್ ಬಹು ಇಷ್ಟ ಆಯ್ತು. ಒಡ ಹುಟ್ಟಿದ ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ರು ಈ ಹುಡುಗಿ, ಕಟ್ಕೊಳ್ಳೋನ ಮೇಲೆ ಜೀವನೇ ಇಡ್ತಾಳೆ. ಇವಳು ಕೈ ಹಿಡಿದವನು ಪುಣ್ಯವಂತ. ಒಳ್ಳೆ ದಿನ ನೋಡಿ ಬರಕ್ ಹೇಳಿ. ಗೌರಕ್ಕ, ನಿಮ್ಮನ್ನ ನೋಡಕ್ಕೆ ಗಂಡಿನ ಕಡೆ ಬರ್ತಾವ್ರೆ. ಹಾಕು ಬಾವ. ಏ ಬಾವ, ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀಯ? ನಮ್ ಬಾವಂಗೆ ನಾನಲ್ದೆ ಇನ್ಯಾರು ಮಾಡ್ಬೇಕು ಹೇಳಿ. ಅದಕ್ಕೆ ಅಲ್ವೇನಪ್ಪ ನಿನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡಿರೋದು ನನ್ ಮಗ. ನಡಿ ಬಾವ. ನಮಸ್ಕಾರ. 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 ಬನ್ನಿ 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 ಕೂತ್ಕೊಳ್ಳಿ. ಏನವ ಯಾನ ನಿನ್ ಹೆಸರು? ಕರಿಯ. ಈ ಹೆಸರು ಬಣ್ಣಕ್ಕೆ ನಿಂಗ್ ಕಣ್ ಕಾಣ್ಸಕ್ಕಿಲ್ವಲ್ಲ, ಇನ್ನೇನಾದ್ರೂ ಹೊಸಿ ಕೆಂಪ್ ತಿದ್ಬಿಟ್ಟಿದ್ರೆ ನಿನ್ನ ನೋಡ್ ತಕ್ಷಣವೇ ಊರು ನೆಂಗಸರೆಲ್ಲ ಬಸರಾಗ್ಬಿಟ್ಟಿದವ್ರು ನೋಡು. ನಿನ್ ಗಂಡ ಯಾಕೆ ಬದುಕಿಲ್ಲ ಅಂತ ಗೊತ್ತಾಯ್ತು. ಏನಂದೆ? ಏನಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಬಂದೆ. ಕಾಗಮೂದೇವಿ. ಗೊತ್ತಾಯ್ತು. ಹೆಣ್ ನೋಡಕ್ ಬಂದಿದೀವಿ, ಹೆಣ್ ಕಾಣಿಸ್ತಿಲ್ಲ, ಇದೆಲ್ಲ ಸಹಜ. ಸ್ವಾಮಿ ಕರ್ದ್ರ? ಇಲ್ಲ, ಕೂಗ್ದೆ. ನಮ್ ಬಾವನ್ಗೆ ಗಂಟ್ಲು ಒಣಗ್ತಾ ಇದೆಯಂತೆ, ಸ್ವಲ್ಪ ನೀರ್ ತರ್ಸೆ. ಆಯ್ತಾಯ್ತು. ಏನು ನೀನು ಒಂದ್ ಕಡೆ ಮಾನ ಕಳಿಬೇಡ. ಆ ಇಳೆದೆಲೆವನು ಒಂಬಳೆ ತರನು ಊನರು ಒಬ್ರು ಬಂದಿಲ್ಲ, ಹೋಗಿ ನೋಡಿ. ನೋಡ್ ಬಾಬಾ, ಈಗ ಹೆಣ್ ಬರ್ತದೆ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡು. ಆಮೇಲೆ ಇನ್ನೊಂದ್ಕಿಂತ ಕರ್ಸಕ್ ಆಯ್ತು. ಆಯ್ತಪ್ಪ, ಆಯ್ತು. ಬಾಬಾ, ಯಾವ್ದೋ ಸೀರೆ ಕಾಣ್ತಾ ನೀರ್ ತಕೊಳ್ಳಿ. ಕೊಡಿ ಅವನಿಗೆ. ನೀರು ತಕೊಳ್ಳಿ. 16 ವರ್ಷ ಮುಚ್ಕೋಬೇಕಾದ್ದೆ. ಗೌರಿ, ಅಣ್ಣ, ಗಂಡ ಕಡೆಯವರು ಬಂದು ಕಾಯ್ತಾ ಇದ್ದಾರೆ. ನೀನ್ ಹುಡುಗನ್ ನೋಡಲ್ವಾ? ನೀ ನೋಡ್ದ್ಯಾ? ನಾನ್ ನೋಡ್ದೆ. ನಿಂಗಿಷ್ಟ ಆಯ್ತಾ? ನನಗೇನೋ ಇಷ್ಟ ಆಯ್ತು, ಆದ್ರೆ ಕಾಲ್ ಸ್ವಲ್ಪ ಕುಂಟು, ನೋಡೋರ್ಗೆ ಅಷ್ಟು ಕಾಣೋದಿಲ್ಲ. ಕಣ್ಣು ಸ್ವಲ್ಪ ಮೆಳ್ಗಣ್ಣು, ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಮುಂದೆ 4 ಹಲ್ಲು ಬಿದ್ದೋಗಿದೆ. ಬೇಕಾದ್ರೆ ನಿನ್ನ ಮದುವೆಗೆ ಮುಂಚೆ ಕಟ್ಟಿಸ್ಬಿಡ್ಬೋದು. ಇಷ್ಟ ಆದ್ರೂ ನನಗಂತೂ ಇಷ್ಟ ಆಯ್ತು. ನಿನಗಿಷ್ಟ ಆದ್ರೆ ನಂಗೂ ಇಷ್ಟ ಆದಂಗೆ. ನಾನು ಯಾರನ್ನು ಕಟ್ಕೊ ಅಂದ್ರು
ಕಟ್ಕೋತೀಯ? ಹ್ಞೂ ಮತ್ತೆ ನೀ ಯಾರನ್ನ ಕಟ್ಕೊಂಡ್ರು ಕಟ್ಕೋತೀನಿ, ಕತ್ ಕುಯ್ಕೊಂಡ್ರು ಕುಯ್ಕೋತೀನಿ. ಗೌರಿ, ನನ್ನ ತಂಗಿ ಮನ್ಸು ಎಂತದು ಅಂತ ನನಗ್ ಗೊತ್ತಿಲ್ವಾ? ಎಣ್ಣೆನ ಬಿರ್ರನ್ ಕಳಿಸ್ರಪ್ಪ, ನಾವ್ ಬಂದಿರೋದು ನೋಡಕ, ಹೊತ್ಕೊಂಡು ಬಾಬಾ ಬೇಜಾರು ಮಾಡ್ಕೊಂಡ್ಬಿಟ್ರು. ಹೊತ್ಕೊಂಡ್ ಹೋಗ್ಬಿಡ್ತಾರೆ. ಹೊತ್ಕೊಂಡ್ ಹೋಗ್ಬಿಟ್ರೆ ನಮ್ಮಣ್ಣ ಏನ್ ಸುಮ್ನೆ ಬಿಟ್ಬಿಡ್ತಾರಾ? ಏನ್ ಮಾಡ್ತಾರೆ? ಏನ್ ಮಾಡ್ತಾರಾ? ಬಾವಾ, ನನಗೆ ನಿದ್ದೆ ಬರ್ತಾ ಇದೆ, ಮಲಗಿರ್ತೀನಿ, ನೀವು ಕೇಳಿ. ದೇವಸ್ಥಾನದಲ್ಲಿ ಅಮ್ಮನವ್ರ ಆಭರಣ ಕಳ್ತನ ಆಗ್ಬಿಟ್ಟೈತೆ. ಯಾರಲ್ಲ ಅವನು? ಮಲಗಿರೋದು ಗೊತ್ತಾಗಲ್ಲ? ದೇವ್ರ ಕಳ್ತನ ಆಗ್ಬಿಡದೆ ಗೌಡ್ರೆ. ಅದಕ್ಕೆ ನಾನ್ ಕದ್ದ? ಹಂಗಲ್ಲ ಗೌಡ್ರೆ, ಕಳ್ಳ ನಿಮ್ ಗಾಡಿ ಕಡೆಗೆ ಬಂದ. ಅಂದ್ರೆ ನಿನ್ನ ಮಾತನ್ನ ಅರ್ಥ ನನ್ ಗಾಡಿಯಲ್ಲಿ ಇದೆ ಅಂತಾನ? ನೋಡ್ಕೊಳ್ರ. ಈಗೇನು ನಾವು ಕಳ್ರು ಅಂತ ತಾನೇ ನಿಮ್ ವಾದ? ನಮ್ ಊರವ್ರು ಯಾರೇ ತಪ್ಪು ಮಾಡಿದ್ರು ನಾನ್ ತಪ್ಪು ಕಾಣಿಕೆ ಕಟ್ತೀನಿ. ಏನ್ ಹೇಳ್ತಿದ್ಯೋ ನಗಣ? ಹ್ಞೂ ಕಣ್ಣ ರಂಗ, ನಮ್ ತಾಯಿ ಸತ್ವಾಗ್ಲೂ ಹೇಳ್ತೀವಿ, ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ವೋ, ರಾಮೇಗೌಡನೇ. ನಮ್ ಬಾವ ಮೊದ್ಲೇ ಕೋಪಿಷ್ಟ, ಮಾನ ಮರುವಾದೆ ಎದ್ರೋನು. ಇದನ್ನೆಲ್ಲ ಹೇಳಿ ಹಾಲ್ನಂಗಿರೋ ಅವ್ರ ಸಂಬಂಧನ ಸಂಸಾರನ ನನ್ ಯಾಕಪ್ಪ ಹೊಡಿಬೇಕು? ಮೊದ್ಲೇ ಕೂಲಿ ಮಾಡ್ಕೊಂಡು ಅವ್ರ ಮನೆಯಾಗಿವ್ನಿ, ಬಡವ ನೀವ್ ಮಡಗ್ದಂಗಿರೋ ಅಂತ ಇದ್ರು. ಇದೆಲ್ಲ ನಿಜ ಏನೋ ಬಾವಾ? ಆ ರಾಮೇಗೌಡ ಮೋಸ ಮಾಡ್ಬಿಟ್ಟ ಬಾವಾ, ಮೋಸ ಮಾಡ್ಬಿಟ್ಟ. ದೇವ್ರು ಒಡವೆಗಳನ್ನ ಅವ್ರ ಕಡೆಯವ್ರೆ ತಂದಲ್ಲಿ ಮಡಗಿದ್ನ ತಾನೇ ಕಣ್ಣಾರೆ ಕಂಡಿವ್ನಿ. ದೇವಸ್ಥಾನದ ಒಳಗಡೆ ಅವಂಗ ಅವಮಾನ ಆಗಿದ್ದಕ್ಕೆ ನಿನಗೆ ಅವಮಾನ ಮಾಡ್ಬೇಕು ಅಂತ ಇಂಥ ನಾಟಕ ಆಡ್ಬಿಟ್ಟ. ನಿಂದೇನು ತಪ್ಪಿಲ್ಲ ಬಾವಾ, ನಿಂದೇನು ತಪ್ಪಿಲ್ಲ. ಇಷ್ಟಕ್ಕೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯ? ಯಾವುದೋ ಕೆಟ್ಟಗಳಿಗೆ ಎಲ್ಲ ಸರಿ ಹೋಗುತ್ತೆ ಬಿಡು. ರೆಡಿ ಬಾವ, ಏನ್ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗೋಣ ಬಾ ಅಂತಿದ್ಯಾ? ಇಲ್ಲ, ನೀನು ಬಹಳ ದೊಡ್ಡ ಮನುಷ್ಯ, ನೀನು ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಹೋಗ್ ಬರ್ತೀನಿ ಅಂತ. ಮಾತು ಶುದ್ಧವಾಗಿದ್ರೆ ಸಾಲದು, ಮನಸ್ಸು ಶುದ್ಧವಾಗಿರ್ಬೇಕು. ಬಾವ,
ಸಾಕು ಸುಮ್ಮನೆ ಇರಯ್ಯ. ಇಂಥ ಕೆಲ್ಸಗಳು ಮಾಡೇ ದೊಡ್ಡ ಮನುಷ್ಯ ಆದ್ಯಾ? ಬಾವ ನನಗೂ ಮಾತು ಬರುತ್ತೆ. ನನ್ನಿಂದ ಏನಾಯ್ತು ಅಂತ ದಿಢೀರ್ನ ಹಿಂಗ್ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ಇನ್ನು ಏನಾಗ್ಬೇಕಪ್ಪ? ಈಗಾಗಿರೋ ಸಾಲ್ದ ನನ್ನ ಮಗನ್ಗೆ ನಮ್ಮ ಊರಿಗೆ ಆಗಿರೋ ಅವಮಾನ ಸಾಲ್ದೇನು? ಬೇರುದ್ರ ಈ ಹುಚ್ಚದಲ್ಲಿ ಏನ್ಲ ಮಾತು ನಡಿಲ್ಲ ಊರಿಗೆ. ನೋಡಕ್ ದೊಡ್ಡ ಮನ್ಸ, ಮಾಡೋದೆಲ್ಲ ಮನೆ ಹಲ್ ಕೆಲಸ. ನೋಡಿ ಅಮ್ಮ, ನೀವು ವಯಸ್ಸಲ್ಲಿ ದೊಡ್ಡವರು, ಸ್ವಲ್ಪ ತೂಕವಾಗಿ ಮಾತಾಡಿ. ನೀವು ತಿಳ್ಕೊಂಡಿರೋ ತರ ಸಣ್ಣ ಮನುಷ್ಯ ನಾನಲ್ಲ. ಹೌದೌದು, ಏನ್ ಸತ್ಯ ಹರಿಶ್ಚಂದ್ರನ್ ವಂಶ ಇವ್ರದ್ದು. ನೀವು ಮೋಸ ಮಾಡದೆ ಹೋಗಿದ್ರೆ ನಮ್ ಬಾವನ್ ಗಾಡಿನೆಲ್ಲ ಒಡವೆ ಅಂಗಡಿ ಬತ್ತಾಯ್ತು ಅಂದ್ರೆ ನಾವ್ ತಂದಿಟ್ವಾ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ತಾರೆ. ನಿಮ್ ಗೌಡ್ರಿಗೆ ದೇವಸ್ಥಾನದ ಒಳಗಡೆ ಅವಮಾನ ಆಯ್ತು ಅಂತ ಊರವ್ರ ಮುಂದೆ ನಮ್ ಬಾವನ್ಗೆ ಅವಮಾನ ಮಾಡ್ಬೇಕು ಅಂತ ನೀವುಗಳು ಈ ರೀತಿ ನಾಟಕ ಮಾಡೋದು ನಮ್ಗೇನ್ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀರಾ? ಮುಚ್ಚ ಬಾಯ್. ಬಾವಾ, ಇವನ್ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಇವನ ನಂಬ್ತ್ಯಾ? ನಾಗ, ನಿನ್ನ ಸ್ವಾರ್ಥಕ್ಕೋಸ್ಕರ ಹಾಲ್ನಂತ ಇರೋ ಈ ಸಂಬಂಧ ನಾನು ಒಡೆಯಕ್ ಪ್ರಯತ್ನ ಪಟ್ರೆ ನಿನ್ನ ಬಿಡಕೈನ. ನಾನ್ ತಂಗಿ ಗಂಡನ ಮೇಲೆ ಕೈ ಮಾಡ್ದಾಳೆ, ನಾನ್ ಸುಮ್ಮನೆ ಏನ್ ಮಾಡ್ತೀಯಾ? ನೀನ್ ಹೂ ಅನುಭವ ಒಂದ್ ಕೈ ನೋಡೇ ಬಿಡವಾ? ನಮ್ ಬಾವನ್ಗೆ ಅವಮಾನ ಮಾಡ್ಬೇಕು ನೀವುಗಳು ಮಾತ್ರ ಗಂಡದ್ರು ಕೈ ಮುಗಿತೀನಿ. ನಮ್ಮ ಅಣ್ಣ ಅಂತವ್ರಲ್ಲ. ಇಷ್ಟ ಆದ್ಮೇಲೂ ನಿಮ್ಮ ಅಣ್ಣನ ವಹಿಸ್ಕೊಂಡೆ ಮಾತಾಡ್ತೀಯ? ನೋಡು, ನನ್ ಜೊತೆ ಬಾಳ್ವೆ ಮಾಡೋದಾದ್ರೆ ನಂದೆ ಬಾ, ಇಲ್ಲ ನಿಮ್ಮ ಅಣ್ಣನಿಂದನೇ ಹೊಟ್ಟೋಗು. ಮತ್ತೆ ವಾಪಸ್ ಬರ್ಬೇಡ. ನನ್ನ ಬಂಧು ಬಳಗ ಎಲ್ಲ ನೀವೇನೆ. ನಮ್ಮನೆ ಸಮಾರಂಭ ನಿಮ್ಮನೆ ಸಮಾರಂಭ. ನಿಮ್ಮ ಸುಖ ಸಂತೋಷ ಎಲ್ಲ ನಮ್ಮ ಸುಖ ಸಂತೋಷ. ನನ್ನ ಮಗು ಅಂಬೆಗಾಲಿಟ್ಟ ಸಂತೋಷ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದು ತುಂಬಾ ಸಂತೋಷ. ದಯಮಾಡಿ ತಾವೆಲ್ಲ ಊಟ ಮಾಡಿ. ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನಾವೆಲ್ಲರೂ ಆಭಾರಿಗಳಾಗಿದ್ದೀವಿ ಒಡೆಯ. ನಾವು ಉಂಡ್ರೆ ನಮ್ಮ ಹೊಟ್ಟೆ ತುಂಬತೈತೆ, ಆದ್ರೆ ನಮ್ ದನಕರುಗಳ ದಾಹ ಇಂತೈತಾ? ಹೌದು ಗೌಡ್ರೆ, ಊರ್ಗೆ ಮಳೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಹೊಲಕ್ಕೆ ಏರ್ ಕಟ್ಟಿಲ್ಲ, ಹೊಲ್ದಾಗ ಒಂದು ಪೈರು ಬೆಳೆದಿಲ್ಲ. ಕೆರೆ ಕಟ್ಟೆಗಳೆಲ್ಲ ಒಣಗಿ ಜಲ ಪಾತಾಳಕ್ಕೆ ಹೋಗೈತೆ. ಕುಡಿಯೋಕ್ ನೀರಿಲ್ದೆ, ತಿನ್ನೋಕ್ ಮೇವಿಲ್ದೆ ದನ ಕರುಗಳೆಲ್ಲ ಸಾಯ್ತಾವೆ. ಇರೋರ್ ನೀವು ಹಬ್ಬ ಮಾಡ್ತೀರಾ, ಅನ್ನ ಹಾಕ್ತೀರಾ, ನಮ್ಮಂತ ಬಡವ್ರ ಗತಿ ಏನು? ನಿಮ್ ಮನೇಲಿ ಅದೇ ಅಂತ ನಾವ್ ದಿನಾ ಬಂದು ಉಣ್ಣಕ್ ಆಯ್ತದ ಸ್ವಾಮಿ? ಹೌದು ಯಜಮಾನ್ರೆ, ನಮಗೂ ಮಾನ ಮರುವಾದೆ ಸ್ವಾಭಿಮಾನ ಅನ್ನೋದೈತೆ. ನಾವು ದುಡ್ಡು ತಿನ್ಬೇಕು, ನಮ್ಮ ನಮ್ದವ್ರನ್ನ ಕಾಪಾಡ್ಬೇಕು. ಒಪ್ಪತ್ತಿನ ಮೃಷ್ಟಾನದ ಬದಲು ವರ್ಷದ ಕುಳಿಗೆ ದಾರಿ ಮಾಡಿಕೊಡಿ ನನ್ನ ನೋಡಿಯ. ವರ್ಷ ವರ್ಷ ಸುತ್ತಮುತ್ತ ಉಯ್ಯೋ ಮಳೆ ನಮ್ಮೂರಿಗೆ ಮಾತ್ರ ಯಾಕೆ ಬರಾಕಿಲ್ಲ ಅಂತ ಹೊಸಿ ವಿಚಾರ ಮಾಡಿ ನೀರ್ಗೊಂದು ದಾರಿ ಮಾಡ್ಕೊಡಿ ನನ್ನ ನೋಡಿಯ. ನಮ್ಮೂರಿಗೆ ಸಂತೃಷ್ಟಿ ಬರೋವರೆಗೂ ಈ ಹಬ್ಬ ಹರಿದಿನಗಳು ಯಾವುದು ಬ್ಯಾಡ ನನ್ನ ನೋಡಿಯ, ಯಾವುದು ಬ್ಯಾಡ. ದೊಡ್ಡ ಮನಸ್ಸು ಮಾಡಿ ಯಾರ ಪೂಜೆ ಹಂಗೆ ಹಂಗೆ ಹೋಗ್ಬೇಡಿ. ಓಂ ಗಣೇಶಾಯ ನಮಃ, ಓಂ ವಿಘ್ನೇಶಾಯ ನಮಃ, ಓಂ ವೆಂಕಟೇಶಾಯ ನಮಃ, ಓಂ ಯಾವ ಕಡೆಯಿಂದ ನೋಡಿದ್ರು ನಿಮ್ ಊರಿನ ಗ್ರಹಗತಿಗಳೇ ಚೆನ್ನಾಗಿಲ್ಲ ಗೌಡ್ರೆ. ದುಷ್ಟ ಶಕ್ತಿಗಳು ಅಟ್ಟಹಾಸ ಮಾಡ್ತಾ ಇದ್ದಾವೆ.
ಬಂದ ಮಳೆಯನ್ನೆಲ್ಲ ಆಪೋಷಣೆ ಮಾಡ್ಕೊಳ್ತಾ ಇದ್ದಾವೆ. ನಿಮ್ಮ ಊರಿಗೆ ವರ್ಣನ ಕೃಪೆಯಾಗಬೇಕು ಅಂದ್ರೆ ಹೇಳಿ, ಏನಾಗ್ಬೇಕು? ನರಬಲಿ ಆಗ್ಬೇಕು. ನರಬಲಿನ? ನಿಮ್ಮೂರ್ ಕೆರೆಗೆ ಒಂದು ಹೆಣ್ಣನ್ನ ಬಲಿ ಕೊಟ್ಟು ದುಷ್ಟಶಕ್ತಿಗಳನ್ನ ತೃಪ್ತಿಪಡಿಸಿದ್ರೆ ಖಂಡಿತವಾಗ್ಲೂ ಮಳೆಯಾಗತ್ತೆ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಮನುಷ್ಯನ ಬಲಿ ಕೊಡೋದು ಅಂದ್ರೆ ತಮಾಷೆ ಅನ್ಕೊಂಡಿದ್ದೀರಾ? ನೋಡಿ, ಇಂಥ ಮೂಢನಂಬಿಕೆಗಳನ್ನ ನಂಬೋದಕ್ಕೆ ನಾನು ಮೂರ್ಖ ಅಲ್ಲ. ನಂಬೋದು ಬಿಡೋದು ನಿಮ್ಮಿಷ್ಟ ಗೌಡ್ರೆ. ಒಳ್ಳೇದಕ್ ಮಾತ್ರ ಜ್ಯೋತಿಷ್ಯ ಬೇಕು, ಕೆಟ್ಟದಕ್ ಬೇಡ ಅಂದ್ರೆ ಹೇಗೆ? ಮದುವೆ, ಮುಂಜಿ, ಹಬ್ಬ ಹರಿದಿನಗಳಿಗೆ ಜ್ಯೋತಿಷ್ಯ ಕೇಳ್ತೀರಿ, ನಂಬ್ತೀರಿ. ಅದೇ ಕೆಡಕನ್ ಹೇಳಿದಾಗ ಮೂಢನಂಬಿಕೆ ಅಂತೀರಿ. ಯಾಕೆ? ಕೆರೆಗೆ ಹಾರುವಾದ ಪರಂಪರೆನೇ ನಮ್ಮಲ್ಲಿಲ್ವೇ? ನೋಡಿ ಶಾಸ್ತ್ರಿಗಳೇ, ನಮ್ ಸುಖಕ್ಕೋಸ್ಕರ ಇನ್ನೊಬ್ರು ಪ್ರಾಣನ ಬಲಿ ಕೊಡೋದಕ್ಕೆ ನಾ ಇಷ್ಟಪಡೋದಿಲ್ಲ. ಇದಕ್ಕೆ ಬೇರೆ ಏನಾದ್ರೂ ಪರಿಹಾರ ಇದ್ರೆ ಯೋಚನೆ ಮಾಡಿ ಹೇಳಿ. ಅವ್ವ ಅವ್ವ, ಒಂದ್ ವಾರ ಆಯ್ತು ಕಣವ್ವ ಊಟ ಮಾಡಿ. ತಿನ್ನಕ್ಕೇನಾರ ಇದ್ರೆ ಕೊಡವ್ವ. ಬ್ರಹ್ಮ ಬರದ ಹಣೆ ಬರ ಸುಳ್ಳಾಗ್ಬೋದು, ಆದ್ರೆ ರಾಮಜೋಯಿಸರ ಶಾಸ್ತ್ರ ಎಂದೂ ಸುಳ್ಳಾಗಲ್ಲ. ಗೌಡ್ರು ಅವ್ರು ಹೇಳ್ದಂಗೆ ಕೇಳ್ಬೋದಾಯ್ತು ತಾಯಿ. ಧರ್ಮಕ್ಕೋಸ್ಕರ ಎಷ್ಟು ಜನ ಸಾಯ್ತಿಲ್ಲ, ದೇಶಕ್ಕೋಸ್ಕರ ಎಷ್ಟು ಜನ ಸೈನಿಕರು ಬಲಿದಾನ ಆಗ್ತಿಲ್ಲ. ಅಂತದ್ರಲ್ಲಿ ಊರ್ ಒಳ್ಳೇದಕ್ಕೋಸ್ಕರ ಒಂದು ಹೆಣ್ಣು ಬಲಿ ಆದ್ರೆ ತಪ್ಪೇನು ತಾಯಿ? ಕಾರಣ ಕೇಳಿದ್ರೆ DC ನೋಡಿವ್ನಿ, ತಹಸೀಲ್ದಾರ್ ಕಂಡಿವ್ನಿ ಅಂತವ್ರೆ. ಒಟ್ಟಾರೆ ಗೌಡ್ರಿ ನಿರ್ಧಾರದಿಂದ ನಮ್ಮೂರಿ ಮಳೆ ಇಲ್ಲ, ನಾವ್ ನೆಮ್ಮದಿ ಬದುಕಂಗಿಲ್ಲ. ಯಾರಿಗೇನಾದ್ರೇನು ಬಿಡಿ, ಗೌಡ್ರು ಸಂದಕ ಅವ್ರಲ್ಲ. ದೊಡ್ಡ ಮನಸ್ಸು ಅನ್ಸ್ಕೊಂಡ್ರೆ ಸಾಲದು, ದೊಡ್ಡ ಮನಸ್ಸು ಇರ್ಬೇಕು. ಗೌರಿ, ಏನ್ ಹೇಳ್ತಾ ಇದೀಯಾ? ನಿಮ್ಮಣ್ಣ ನಿನ್ ಮ್ಯಾಗ್ ಪ್ರಾಣನೇ ಇಟ್ಕೊಂಡವ್ರೆ. ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ಅವ್ರ ಕಣ್ಣಾಗೆ ರಕ್ತ ಬರ್ತದೆ. ಅಂತದ್ರಾಗೆ ನೀನ್ ಕೆರೆಗೆ ಆರ್ವಾಗ್ತೀನಿ ಅಂದ್ರೆ ನಿಮ್ಮಣ್ಣ ಬದುಕಿರ್ತಾರೆ ಅನ್ಕೊಂಡಿದ್ಯಾ? ಇಲ್ಲ ಕಣದ್ಕೆ, ಊರಿನ ಜನ ಎಲ್ಲ ನಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋದನ್ನ ನನ್ ಕೈಲಿ ಸಹಿಸ್ಕೊಳಕ್ ಹಾಕಿಲ್ಲ. ಕೆರೆಗೆ ಬಲಿ ಕೊಡಕ್ಕೆ ಅಣ್ಣ ಒಬ್ಬಕ್ಕಿಲ್ಲ, ಬಲಿ ಕೊಡದೆ ಹೋದ್ರೆ ಜನ ಸುಮ್ಕಿರಕ್ಕಿಲ್ಲ. ಊರಿನ ಜನ ಎಲ್ಲ ನಮ್ಮ ಅಣ್ಣನ ಮೇಲೆ ತಿರುಗಿ ಬಿದ್ದು ನಮ್ಮ ಅಣ್ಣಂಗೆ ಅವಮಾನ ಆಗೋದಕ್ ಮುಂಚೆ ನಾನೇ ಕೆರೆಗೆ ಬಲಿ ಆಗೋದ್ರೆ ಊರಿನ ಜನನೂ ಸುಮ್ಮನೆ ಇದ್ದಾರೆ. ನಮ್ಮಂತನದ ಗೌರವ, ನಮ್ಮಣ್ಣ ಮಾನ ಮರ್ವದೆ ಎಲ್ಲ ಉಳಿತದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಊರಿಗೆ ಮಳೆಯಾಗಿ ಸಮೃದ್ಧಿ ಆಯ್ತದೆ. ಈ ದೇಹ ಯಾವತ್ತೋ ಸತ್ತು ಮಣ್ಣಾಗೋ ಬದಲು ಇವತ್ತೇ ಆದ್ರೆ ಊರಿಗೆ ಉಪಕಾರನೂ ಆಯ್ತದೆ. ಶ್ರೀಮಂತನ ಗೌರವ ಉಳಿಸಿದ ಪುಣ್ಯನೂ ನಂಗೆ ಸಿಗ್ತದೆ ಅಲ್ವಾ? ಅದಕ್ಕೆ ನೀನ್ ಹೇಳೋದೆಲ್ಲ ನಿಜ ಆಗೋದಾದ್ರೆ ನಿನಗಿಂತ ಮೊದಲು ನಾನಿದ್ದೀನಿ ಗೌರಿ. ಬೇಡದ್ಕೆ, ನೀವೀ ಮನೆ ನಂದ ದೀಪ. ನೀವೇ ಇಲ್ಲದೆ ಹೋದ್ರೆ
ನಮ್ಮ ಅಣ್ಣನ್ ಬಾಳ್ ಕತ್ಲೆ ಆಗೋಯ್ತದೆ. ನೀವಿಬ್ರು 100 ಕಾಲ ಬಾಳ್ಬೇಕು. ಗೌರಿ, ನೀನಿನ್ನೂ ಚಿಕ್ಕವಳು. ಮದುವೆ, ಮಕ್ಕಳು, ಸಂಸಾರ ಅಂತ ಯಾವ ಸುಖನೂ ಕಾಣ್ದವಳು. ನನ್ನ ಜೀವನದಾಗೆ ಎಲ್ಲಾನು ಸಿಕ್ಕೈತೆ. ದೇವರಂತ ಗಂಡ, ದೇಗುಲ್ದಂತ ಮನೆ, ಮುತ್ತಂತ ಮಗು, ಬಂಗಾರದಂತ ಬದುಕು. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು? ನನ್ನ ಗಂಡನಿಗೋಸ್ಕರ, ಈ ಊರಿಗೋಸ್ಕರ ನಾನು ಜೀವ ಕೊಡ್ತೀನಿ. ಅದಕ್ಕೆ ಬೇಷ್. ಅಣ್ಣನ ಮರ್ಯಾದೆ ಕಾಪಾಡೋದಕ್ಕೆ ಪ್ರಾಣ ಕೊಡೋ ತಂಗಿ ಒಂದ್ ಕಡೆ, ಗಂಡನ ಗೌರವ ಉಳಿಸೋದಕ್ಕೆ ಜೀವ ಕೊಡೋ ಹೆಂಡತಿ ಒಂದ್ ಕಡೆ. ನನಗಿಂತ ಪುಣ್ಯವಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಸುತ್ತೆ. ಬುದ್ಧಿ ಇದೆ ನಿಮಗೆ? ಯಾರೋ ಅನಾಗರಿಕರು ಮಾತಾಡ್ತಿದ್ರು ಅಂತ ನೀವು ಪ್ರಾಣ ಕೊಡೋ ಮಾತಾಡ್ತಿದ್ದೀರಲ್ಲ. ಅಕಸ್ಮಾತ್ ಪ್ರಾಣನೇ ಕೊಟ್ರೆ ಮಳೆ ಬರುತ್ತೆ ಅನ್ನೋದಾದ್ರೆ ನನ್ನವ್ರಿಗೋಸ್ಕರ, ನನ್ನ ಊರಿಗೋಸ್ಕರ, ನನ್ನ ಜನಕ್ಕೋಸ್ಕರ ನಾನೇ ಪ್ರಾಣ ಕೊಡ್ತಿದ್ದೆ. ಈಗ ಬಂದಿರೋ ಪರಿಸ್ಥಿತಿಗೆ ಪ್ರಾಣ ಕೊಡೋದು ಪರಿಹಾರ ಅಲ್ಲ. ದೇವರಿದ್ದಾನೆ, ನನ್ನ ನಂಬಿಕೆನ ಯಾವತ್ತೂ ಅವನು ಸುಳ್ಳು ಮಾಡೋದಿಲ್ಲ. ಮಳೆ ಬಂದೇ ಬರುತ್ತೆ. ಓಂ ನಾಗಾಯ ನಮಃ. ಓಂ ನಾಗಾಯ ನಮಃ. ಯಪ್ಪ, ನಾನು
ನಿನ್ನ ಮಗ ನಂಜುಂಡ ನಿನಗೆ ಸಾರಾಯಿ ಅಭಿಷೇಕದ ಜೊತೆಗೆ ಮೀನು ಮಾಂಸದ ನೈವೇದ್ಯ ಮಾಡ್ತೀವಿ. ತಕೋ, ಸಂತೋಷ ಪಡು. ನಿಂಗೊಂದು ವಿಷಯ ಗೊತ್ತಾ? ನಾನು ವಜ್ರು ಮುನಿಯಿಂದ ಹಿಡಿದು ಸೋಬರಾಜ್ ಗಂಟ ಎಂತೆಂತ ವಿಲನ್ಗಳನ್ನ ನೋಡ್ಬಿಟ್ಟೆ. ಆದ್ರೆ ನೀನು ಅವ್ರೆಲ್ರೂ ಮೀರಿಸ್ದವನು ಗೊತ್ತಾ? ಯಾಕೆ ಅಂತ ಕೇಳು. ಅವರೆಲ್ಲ ಕಡೆ ಪಕ್ಷ ಸಾಯವಾಗಾದ್ರೂ ಒಳ್ಳೆಯವರಾಗಿ ಸತ್ರು. ಆದ್ರೆ ನೀನು ಸಾಯವಾಗ್ಲೂ ಪಿಟಿಂಗ್ ಇಟ್ಟ ಸತ್ತಲ್ಲಪ್ಪ. ಸಾಮಾನ್ಯ ಅಲ್ಲ ನೀನು, ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಅಣ್ಣ ಅಣ್ಣ, ಏನ್ ಲಾಕ್ಯಾರ ಎಸ್ಯಾ? ಅದೇ ಇವತ್ತಿನ ಪ್ರೋಗ್ರಾಮು. ಏನ್ ಹೇಳು? 10 ಗಂಟೆಗೆ ಒಳೆ ತಾಕೆ ವಾಸಂತಿನ ಬರಕ್ ಹೇಳಿವ್ನಿ. ಹಾ. ಮಧ್ಯಾಹ್ನ ಮಾವಿನ ತೋಪಿಗೆ ಮಾದೇವಿ ಬರ್ತಾಳೆ, ಸಾಯಂಕಾಲಕ್ಕೆ ಚಂದ್ರಿ ಬರ್ತಾಳೆ ಕಣೋ. ಚಂದ್ರಿ ಅವಳ ಅವಳ ಅದೇ ಹೋದ್ವಾರ ಸಂತಾನ ಕೆಣಕ್ಬಿಟ್ಟು ಕೆಣಿ ಕೊಡ್ಸ್ಕೊಂಡ್ರಲ್ಲ ಅವಳು. ಇಂಥವೆಲ್ಲ ಚೆನ್ನಾಗಿ ಗ್ಯಾಪ್ ಮಾಡ್ಕೊಂಡಿರ್ತೀಯ. ತಗೋ ದುಡ್ಡು. ಅಣ್ಣ ಇನ್ನೂ ತಿಂಗಳೇ ತುಂಬಲಿಲ್ಲ. ಇದ್ ಸಂಬಳ ಅಲ್ಲ ಕಲ, ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್. ಅಯ್ಯೋ ಯಾಕಣ್ಣ ಹೊಟ್ಟೆ ಮೇಲೆ ಹೊಡಿತೀಯ? ಇನ್ನೂ ನಿನ್ನ ಜೊತೆ ಮಡ್ಕೊಂಡಿದ್ರೆ ನನ್ನ ಆಳಿಗೆ ಬಿಡ್ತೀಯ. ಇನ್ಮೇಲೆ ಈ ಕಂತ್ರಿ ಕಚಡ ಕೆಲಸನೆಲ್ಲ ಬಿಟ್ಬಿಟ್ಟು ಒಸಿ ಒಳ್ಳೆವನಾಗ ನಾಟಕ ಆಡ್ಬೇಕಲ್ಲ. ಈ ಪಾರ್ಟಿ ಹಾಕಣ ಪ್ಯಾಟೆಯಿಂದ ನಮ್ಮ ಅತ್ತೆ ಮಗಳು ಕಾವೇರಿ ಬತ್ತಾವಳೆ, ಅವಳು ನಾನು ಮದ್ವೆ ಆಗ್ಬಾರ್ದ? ಓ ಅದು ಕಲ ಅದೇಯ. ದೇವ್ರ ದಯೆಯಿಂದ ಬಂದಿರೋ ಕಷ್ಟಗಳು ಕಳೆದು ಮಾಡಿರೋ ಸಾಲವು ತೀರ್ತು. ಇನ್ನು ಮುಂದಕ್ಕೆ ನಮ್ ಶಿವು ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿರಮ್ಮ. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ, ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ. ಹೇಗಿದ್ರಮ್ಮವ? ಹೀಗೆ ಕಿರೀಟ ಇಲ್ಲಿರೋ ರಾಜನ್ ತರ. ನಿಮ್ಗೆ ಯಾಕೆ ಮಾವ ಕಿರೀಟ? ಜನರ ಹೃದಯನೇ ನಿಮ್ ಸಿಂಹಾಸನ, ನಿಮ್ ಸದ್ಗುಣನೇ ನಿಮ್ ಕಿರೀಟ. ಪರವಾಗಿಲ್ವೇ, ನನ್ ಸೊಸೆ ತುಂಬಾ ಮಾತು ಕಲ್ತಿದ್ದಾಳೆ. ನೀನ್ ನೋಡಿ ಸಂತೋಷದಲ್ಲಿ ನಿನ್ಗೇನಾದ್ರೂ ಕೊಡೋಣ ಅನ್ಕೊಂಡ್ರೆ ಬೇಡ ಮಾವ, ಅದಮ್ಮ ಕೊಟ್ಟಿರೋದು. ನೀವಿಬ್ರು ದೂರ ಇದ್ರು ನೆನ್ಪುಳಿಲಿ ಅಂತ. ನನಗ್ ನಿಮ್ ಪ್ರೀತಿನೇ ಸಾಕು. ಎಲ್ಲ ಅಮ್ಮನ್ ಗುಣನೇ. ಇಲ್ಲ ಮಾವ, ಎಲ್ಲ ನಿಮ್ ಮಾವನ್ ತರನೇ ಅಂತ ಅಮ್ಮ ಹೇಳ್ತಿರ್ತಾಳೆ. ಹೌದಮ್ಮ, ಅವಳಿಗೆ ಒಳ್ಳೇದು ಯಾವ್ದು ಕಂಡ್ರು ಅಣ್ಣನೇ. ಹುಚ್ಚಿ. ಸರಿ ಕಾವೇರಿ, ನೀನ್ ಮನೆಗೆ ಹೋಗಿಲ್ಲ ಅಂತ್ಯಾ? ಬೇಗ ಹೊರಡಮ್ಮ. ಹಾಗೇನೆ ನಿಮ್ಮ ಅಮ್ಮನಿಗೆ ತುಂಬಾ ಕೇಳಿದೆ ಅಂತ ಹೇಳು. ಸರಿ ಮಾವ. ಕರಿಯ ಗೌಡ್ರೆ, ಶಿವು, ಇಬ್ರು ಹೋಗಿ ಜೋಪಾನ ಹೋಗಿ ಬಿಟ್ಬಂಡ್ರು. ಸರಿಪ, ಬರವ. ಬರ್ತೀನಿ ಅಜ್ಜಿ. ಸರಿ ಕಣವ. ಏನ್ ಮಾಡೋಣ? ಗದ್ದೆ ಕೂಲ ಐತೆ? ಹೂ ಕುಯ್ತಾವ್ರೆ. ಕಾವೇರವ್ವ, ನಮ್ ಶಿವಪ್ಪ ಆಟೋದಿಂದ ಗೋಗರಿತಾವ್ರೆ, ಕೊಟ್ಬಿಡ್ರವ್ವ. ಹೆಂಗ್ ಗೊತ್ತಾಯ್ತು ಅಂತಲೇ? ಪ್ರೀತಿ ಮಾಡೋರ್ಗೆ ಪ್ರಪಂಚ ಕಾಣಕ್ಕಿಲ್ವಂತೆ, ಆದ್ರೆ ಪ್ರಪಂಚಕ್ಕೆ ಪ್ರೀತಿ ಮಾಡೋರ್ ಕಾಣ್ತಾರೆ. ಕಾವೇರವ್ವ, ಊರ್ ಬಾಗ್ಲು ಬಂತು, ಇಳ್ಕೊಳ್ರವ್ವ. ಇದಕ್ ಮುಂದಕ್ ಬಂದಿದ್ದಾನೆ ನಿಮ್ಮ ಅಪ್ಪರಿಗೆ ಗೊತ್ತಾದ್ರೆ ಕೈ ಕಾಲಿ ಹಣ್ಣು ಕಾತರ ಸಾಕ್ಬಿಡ್ತಾರೆ. ಪುಕ್ಲಾ, ನೀ ಬರ. ಇದ್ಯಾಕ್ ಶಿವಪ್ಪರ ನೀವು ಇಳ್ಕೊಂಬಿಟ್ರಿ? ನೀ ಇಲ್ಲೇ ಇರು, ನಾನು ಇವಳು ಮನೆಯವ್ರಿಗೆ ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ ಶಿವಪ್ಪರ, ನನ್ ಮಾತು ಕೇಳಿ. ಅಯ್ಯೋ ದೇವ್ರೆ,
ಅಮ್ಮ ಕಾವೇರಿ ಅಮ್ಮ ಬಾಬಾ ಯಾಕವ ಇಷ್ಟಾಡ ನಂಚ ಒತ್ತಾರೆಯಿಂದ ಅಡ್ಡೋಡ್ತಾವ ನಿನ್ ಕಾದು ಕಾದು ಈಗಷ್ಟೇ ಮನೆಗ್ ಬಂದ ಅಲ್ಲಿಂದ ಒಬ್ಳೆ ಬಂದ್ಯಾ? ನಾನಾ? ಅಲ್ಲೋಡು. ಶಿವು ಚೆನ್ನಾಗಿದ್ಯಪ್ಪ? ಹ್ಞೂ ಅತ್ತೆ. ಅಣ್ಣ ಹೆಂಗವ್ರೆ? ಚೆನ್ನಾಗಿದ್ದಾರೆ. ಯಾರು ಓ ಅಜ್ಜಿ ಇನ್ನು ಬದುಕಿದ್ದೀರಾ? ಏನಂತೆ? ಚೆನ್ನಾಗಿದ್ದೀರಾ ಅಂತ ಕೇಳ್ದೆ. ನಾನೇನೋ ಚಂದಾಗಿವ್ನಿ. ನನ್ನ ಮಗ ಬಂದು ನಿನ್ಗೆ ಹೆಚ್ಚು ಕಮ್ಮಿ ಆಗಕ್ ಮುಂಚೆ ಹೊಂಟೋಗು. ಮನೆ ಒಳಗ್ ಬಂದಿದ್ದೆ ಮೊದಲನೇ ತಪ್ಪು ಅಂತದ್ರಾಗ ನನ್ ಮೊಮ್ಮಗಳ ಜೊತೆ ಬೇರೆ ಬಂದಿದ್ದಾಯ. ಬಂದವನ್ಗಂತೂ ಬುದ್ಧಿ ಇಲ್ಲ ಅಂದ್ರೆ ಮನೆ ಒಳಗ್ ಇರೋರ್ಗಾದ್ರೂ ಬ್ಯಾಡ್ವಾ? ಹಿಂಗೆಲ್ಲ ಮಾಡಿ ಪುನಃ ಅಂಟಾಕೊಳ್ಳೋ ಕನಸು ಕಾಣ್ಬೇಡಿ. ನನ್ ಕೊನೆ ಉಸಿರಿದ ಗಂಟ ಇದು ನಡೆಯಕ್ಕಿಲ್ಲವಾ? ನಡೆಯಕ್ಕಿಲ್ಲ, ತಿಳ್ಕೊ ಅಮ್ಮಣ್ಣಿ. ಅಜ್ಜಿ ಬೆಂಕಿನೂ ಬೆಣ್ಣೆನು ದೂರ ಮಡಗು ಅಂತ ಹೇಳ್ತಿದ್ದೆ. ಈಗ 2 ಹತ್ತತ್ರ ಸೇರಿ ಕರ್ಗಿ ಅರ್ಧೋಯ್ತೈತೆ. ಕರ್ಗೋ ತುಪ್ಪನ ಗಟ್ಟಿ ಮಾಡೋದು ಹೆಂಗೆ ಅಂತ ನಂಗ್ ಗೊತ್ತು. ಮುಚ್ಕೊಂಡಮ್ಮ, ತೋಟದ ಲೆಕ್ಕ ನೀ ನೋಡು, ಮನ ಲೆಕ್ಕ ನಾನ್ ನೋಡ್ಕತೀನಿ. ಅವ್ರು ಬಂದು ಏನಾದ್ರು ಹೆಚ್ಚು ಕಡಿಮೆ ಆಗೋದಕ್ ಮುಂಚೆ ನೀ ಇಲ್ಲಿಂದ ಹೋಗ್ಬಿಡಪ್ಪ. ಯಾವಾಗ ಬಂದ್ಯಮ್ಮ? ಈಗ ಬಂದೆಪ್ಪ. ಚೆನ್ನಾಗಿದ್ಯಾ? ನಿನ್ನ ಓದೋದಕ್ಕೆ ಪಟ್ಟಕ್ಕೆ ಕಳಿಸಿದ್ದು ಸರಿಯಾದ ದಾರಿಯಲ್ಲಿ ನಡೀಲಿ ಅಂತ. ಅಡ್ಡ ದಾರಿ ಹಿಡಿಯೋದು ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ಲ. ರಾಮಣ್ಣ, ತಡ ಮಾಡ್ಕೊಂಡು ಬರಕ್ ಹೋಗ್ಬೇಡಿ, ಮುಂಚಿತವಾಗಿ ಬಂದ್ಬಿಡಿ. ಮದುವೆ ಮನೆ ಅಂದ್ರೆ ಅದು ಕೆಲಸ ಇದ್ದೇ ಇರ್ತದೆ. ಬರ್ತೀವಣ್ಣ. ನಮಸ್ಕಾರ ಅಣ್ಣ. ರಂಗ ಮಗಳದು ಮದ್ವೆ, ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಡ್ಬೇಕು. ಬರ್ತೀವಣ್ಣ. ನಮ್ಮನೆ ಮದ್ವೆ ಅಂದ್ಮೇಲೆ ಬರ್ದೇ ಇರ್ತೀವಣ್ಣ. ಬರ್ತೀವಣ್ಣ. ಸಿದ್ಧಾ, ರೆಡಿ ಹೋಗೋಣ. ಸಿದ್ಧಾ, ಗಾಡಿ ನಿಲ್ಸೋ. ಅವನ್ ಇನ್ನೊಂದ್ಸಾರಿ ಊರ್ನಲ್ಲಿ ಕಾಲಿದ್ದಂಗೆ ಅವನ್ ಕೈ ಕಾಲು ಮುರಿದಾಕ್ರು. ಬೇಡಪ್ಪ, ಬೇಡಪ್ಪ, ಅವನೇನು ಮಾಡಬೇಡಿ. ಶಿವ, ಕೈ ಕಾಲು ಮುರಿದ ಬಿಟ್ಟು ತಮಾಷೆ ನೋಡ್ತೀರ ಕತ್ತಗಳ ಮುರಿದ. ಇಡೀ ವಂಶಕ್ಕೆ ಇದೇ ಕಥೆ ಆಗೋಯ್ತು. ಎಲ್ರು ಹಾಳು ಮಾಡೋದು. ಇವತ್ತೊಂದು ಗತಿ ಕಾಣಿಸ್ತೀನಿ. ಯಾಕ್ರಿ ಅವಳು ಏನ್ ತಪ್ಪು ಮಾಡ್ಲು ಅಂತ ಅವಳಿಗೆ ಬೀದಿಲಿ ದನ ಹೇಳ್ಕೊ ಬಂದಂಗೆ ಹೇಳ್ಕೊ ಬರ್ತಾ ಇದ್ರಿ? ಏನ್ ತಪ್ಪು ಮಾಡ್ದ?
ಇವಳು ಮದ್ವೆನ ನನ್ನ ತಂಗಿ ಮಗನ ಜೊತೆ ಮಾಡ್ಬೇಕು ಅಂತ ನಾನು ಊರೆಲ್ಲ ಲಗ್ನ ಪತ್ರಿಕೆ ಹಂಚ್ತಾ ಇದ್ರೆ ಇವಳು ಅಲ್ಲಿ ನಿಮ್ಮ ಅಣ್ಣನ ಮಗನ ಜೊತೆ ಚಕ್ಕಂದ ಹೊಡಿತಾ ಇದ್ದಾಳೆ. ಇವಳು ಜೀವಿತ ಇದ್ರೆ ತಾನೆ ಅಲ್ಲೋಗಿ ಚಕ್ಕಂದ ಹೊಡಿಯೋದು. ಇವತ್ತು ಬಿಡಲ್ಲ. ಇನ್ನೊಂದ್ ಕಿತ್ತವಳ ಮೇಲೆ ಕೈ ಮಾಡಿದ್ರೆ ನಾ ಸುಮ್ಕಿರಕಿಲ್ಲ ಅಷ್ಟೇ. ಸುಮ್ಕಿರಕಿಲ್ಲ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ ನೀನು? ಮೊದ್ಲು ನಿನಗ್ ಬುದ್ಧಿ ಕಲಿಸ್ಬೇಕು. ತಾಯಿ ಮಗಳು ಇಬ್ರು ಸೇರಿ ನಾಟಕ ಆಡ್ತಿದ್ದೇನೆ. ತೆಗೀರಿ ತೆಗೀರಿ ಕೈನಾ. ಮರ್ವಾದ ಕೈ ತೆಗಿಲಿಲ್ಲ ಅಂದ್ರೆ ನಿಮ್ಮ ಅನ್ನ ಮರ್ವಾದಿನ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಇವತ್ ಸರಿ ಹೋಯ್ತದೆ, ನಾಳೆ ಸರಿ ಹೋಯ್ತದೆ ಅಂತ ನಾನು ಸುಮ್ಕಿದ್ರೆ ಯಾಕೆ? ನನಗ್ ತಿರುಗಿಸ್ ಮಾತಾಡಕ್ ಬರಕ್ಕಿಲ್ಲ ಅಂತಲಾ? ಬರ್ತದೆ, ಆದ್ರೂ ಸುಮ್ಕಿವ್ನಿ. ಯಾಕೆ ಹೇಳಿ? ನೀವ್ ನನ್ ತಾಳಿ ಕಟ್ಟಿದ್ರ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ನಾನು ಎಷ್ಟೆಷ್ಟು ಸಹಿಸ್ಕೊಂಡ್ ಬಂದೆ. ಯಾಕೆ ಗೊತ್ತಾ? ನಿಮ್ಗೋಸ್ಕರ, ನಿಮ್ಮಂತರ ಗೌರವಕ್ಕೋಸ್ಕರ. ಗಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾದದ್ದು ಅನ್ನೋದಕ್ಕೋಸ್ಕರ. ಈ ನಿಮ್ ಸಂಬಂಧನ ಕಿತ್ತು ಬಿಸಾಕೋದಕ್ಕೆ ನಂಗ್ ಒಂದೇ ಒಂದು ಕ್ಷಣ ಸಾಕು. ನಿಮ್ ಗರ್ಭನ ಅಡಗಿಸೋದಕ್ಕೆ ನಾನ್ ಅಣ್ಣ ಅಂತ ಕೂಗೋ ಒಂದೇ ಒಂದು ಕೂಗ್ ಸಾಕು. ಈಗ್ಲೂ ಹೇಳ್ತೀನ್ರಿ, ನನ್ ಮಗಳನ್ನ ನಮ್ಮ ಅಣ್ಣನ್ ಮಗ ಶಿವ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ಆ ನೀಚಿ ಕೊಡಕ್ಕಿಲ್ಲ. ಅದೇನಾಯ್ತದೋ ನಾನು ನೋಡೇ ಬಿಡ್ತೀನಿ. ನನ್ಗೆ ಸವಾಲಾಗ್ತೀರಿ? ಶಿವು, ಇವತ್ ನಿನಗಾದ ನೋವಿಗೆ ಅವಮಾನಕ್ಕೆ ನಾನೇನಪ್ಪ ಕಾರಣ? ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಎಲ್ಲಾನು ಕೊಟ್ಬಿಟ್ಟೆ. ಕೊನೆಗೆ ಸಂಬಂಧನೆ ತೊರೆದು ನೀನ್ ಇಷ್ಟಪಟ್ಟ ಹೆಣ್ಣನ್ನ ನಿನ್ನಿಂದ ದೂರ ಮಾಡೋದಕ್ಕೆ ನಾನೇನಪ್ಪ ಕಾರಣ? ನೋಡು, ನನಗೆ ಕ್ಷಮಿಸ್ಬಿಡಪ್ಪ. ಅಪ್ಪ, ನಮ್ಮಪ್ಪ ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆಪ್ಪ. ನನಗೆ ನಿಮ್ಮ ಮರ್ಯಾದೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ನಿಮ್ಗೊಪ್ಪಿಗೆ ಇಲ್ಲ ಅಂತಂದ್ರೆ ಕಾವೇರಿ ಏನು, ನನ್ನ ಜೀವ ಬೇಕಾದ್ರೂ ಬಿಟ್ಬಿಡ್ತೀನಿ. ಶಿವು, ಹೌದಪ್ಪ, ಬೆಟ್ಟ ಬಾಗಿದ್ರೂ ಪರವಾಗಿಲ್ಲ, ನೀವು ತಲೆ ಬಾಗ್ಬಾರ್ದು. ಗೌಡ್ರೆ, ಗೌಡ್ರೆ, ಯಾರು ಸುಖವಾಗಿರ್ಲಿ ಅಂತ ನಿಮ್ ಜೀವನನೇ ತ್ಯಾಗ ಮಾಡಿದ್ರು, ಆ ನಿಮ್ ತಂಗಿ ಸುಖವಾಗಿಲ್ಲ ಗೌಡ್ರೆ, ಸುಖವಾಗಿಲ್ಲ. ಆ ರುದ್ರಪ್ಪ ನಮ್ ಗೌರವನ್ನ ನಡು ಬೀದಿಲಿ ನಾಯಿ ಕೊಡ್ದಾಗ ಹೊಡಿತವ್ನ್ ಗೌಡ್ರೆ. ನಿಮ್ ಸಂಬಂಧನ ಕಿತ್ತು ಬಿಸಾಕೋದಕ್ಕೆ ನಂಗ್ ಒಂದೇ ಒಂದು ಕ್ಷಣ ಸಾಕು. ನಿಮ್ ಗರ್ಭನ ಅಡಗಿಸೋದಕ್ಕೆ ನಾನ್ ಅಣ್ಣ ಅಂತ ಕೂಗೋ ಒಂದೇ ಒಂದು ಕೂಗ್ ಸಾಕು. ಈಗ್ಲೂ ಹೇಳ್ತೀನ್ರಿ, ನನ್ ಮಗಳನ್ನ ನಮ್ಮ ಅಣ್ಣನ್ ಮಗ ಶಿವ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ಆ ನೀಚಿ ಕೊಡಕ್ಕಿಲ್ಲ. ಅಳಿಯಂದ್ರೆ, ರಾತ್ರಿ ಇಡೀ ಹಿಂಗೆ ಕುಂತಿದ್ದೀರಲ್ಲ? ಅತ್ತೆ, ಅಣ್ಣ ಅಣ್ಣ ಅಂತ ನನ್ನ ತಂಗಿ ಕೂಗೋ ಕೂಗು ನನ್ನ ಎದೆಗೆ ಸಿಡ್ಲು ಹೊಡೆದಂಗೆ ಹೊಡಿತಾ ಇದೆ. ಅವಳನ್ನ ಕಾಪಾಡಕ್ ಹೋದ್ರೆ ಆ ರಾಕ್ಷಸ ಸುಮ್ನೆ ಬಿಟ್ಟಾನ? ಅವನಲ್ಲಿ ದೈವತ್ವ ಕಂಡ್ರೆ ಶರಣಾಗ್ತೀನಿ. ರಾಕ್ಷಸನಾಗಿ ಬಂದ್ರೆ ನಾನು ಅವನ ಸಂಹಾರ ಮಾಡ್ತೀನಿ.
ಮಾನಂಗೆಟ್ಟವರ ಎಷ್ಟು ಜನ್ಮ ಎತ್ತಿದ್ರು ನಿಮ್ಮ ಮನೆ ಆಳು ಬುದ್ಧಿ ನಿಮ್ಮಿಂದ ಹೋಗಲ್ಲ ಕಣ್ರಯ್ಯ. ಆವತ್ತು ಅಷ್ಟು ಜನರ ಮುಂದೆ ನನ್ ತಂಗಿ ಸಂಬಂಧನೂ ಬೇಡ, ನನ್ ತಂಗಿ ಮಗಳ ಸಂಬಂಧನೂ ಬೇಡ ಅಂತ ಮಾತು ಕೊಟ್ಟು ಇವತ್ತು ಬೇರೆ ವರ್ಷ ತಗೊಂಡ್ ಬಂದಿದ್ದೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ? ಛೀ! ಈ ರಾಮೇಗೌಡ ಕೊಟ್ಟ ಮಾತನ್ನ ಇಟ್ಟ ಹೆಜ್ಜೆನ ಹಿಂದೆ ತಗೊಳ್ಳಂತಾನಲ್ಲ. ಅವತ್ ನನ್ ತಂಗಿ ಸುಖವಾಗಿರ್ಲಿ ಅಂತ ಮಾತು ಕೊಟ್ಟಿದ್ ನಿಜ. ಆದ್ರೆ ಇವತ್ತು ಅದೇ ತಂಗಿಗೆ ನಿನ್ನಂತ ಗಂಡನಿಂದ ಗಂಡಾಂತರ ಬಂದಿದೆ ಅಂತ ಗೊತ್ತಾದ್ಮೇಲೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಂತ ಹೇಳಿ ನಾನಲ್ಲ. ನನ್ ತಂಗಿ ಬಾಳು ಮಣ್ಣಾಗೋಯ್ತು. ಆದ್ರೆ ಅವಳ ಮಗಳ ಬಾಳಿಗೆ ಸುಖ ಸಂತೋಷನ ತುಂಬಕ್ ಬಂದಿದ್ದೀನಿ. ಅಂದ್ರ ಅವಳನ್ನ ಕರ್ಕೊಂಡು ಹೋಗ್ತೀಯಾ? ಮರ್ಯಾದೆಯಿಂದ ಕಳ್ಸಿದ್ರೆ ಸಂತೋಷ, ಕಳಿಸ್ಲಿಲ್ಲ ಅಂದ್ರೆ ನನ್ ಜೀವ ಹೋದ್ರೂ ಪರವಾಗಿಲ್ಲ. ಅವಳ ಜೀವನ ಹಾಳಾಗೋಕೆ ನಾನ್ ಬಿಡೋದಿಲ್ಲ. ಇಂಥ ಅವಕಾಶಕ್ಕೋಸ್ಕರ ನಾನು ಇಷ್ಟ ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ನೋಡೇ ಬಿಡೋಣ, ನೀನಾ ಇಲ್ಲ ನಾನಾ ಅಂತ. ಏಯ್ ನೋಡ್ರಲ್ಲ, ನೋಡಿ ಹೆಂಗ್ ಕಚ್ಚಾಡ್ ಸಾಯ್ತಿದ್ದಾರೆ ಅಂತ. ದೃಶ್ಯ ನೋಡಕ್ಕೆ ನಮ್ಮಪ್ಪ ಬದುಕಿದ್ರೆ ಬಹಳ ಖುಷಿ ಬಿಟ್ರವ. ತಂದ ತಮಾಷೆ ನೋಡ್ತೇನೋ? ಯಾರು ಇಲ್ದಾಗ ನನ್ ಮೊಮ್ಮಗಳು ಕರ್ಕೊಂಡು ಹೋಗ್ತಾ ಇದೀಯಾ? ಯಾರು ಹಾಳಾಗೋಗಿದ್ದೀರೋ ಇರ ಮಾದ.
ಅಯ್ಯೋ ಬಿಡ್ರಿ, ನೀ ಕೈ ಬಿಡ್ರಿ ಅಣ್ಣ. ನಿನ್ನಪ್ಪ ಅಂತೀನಿ ಬೇಡ ಅಣ್ಣ. ನಿಮ್ಮಿಬ್ಬರ ಮಧ್ಯೆ ಜಗಳ ಬೇಡ ರೀ. ನಿಮ್ ತಮ್ಮ ಅಂತೀನಿ ಅಣ್ಣ, ನೀನು ಬಿಟ್ಬಿಡೋಣ. ನೀವಿಬ್ಬರು ಜಗಳ ಆಡ್ಬೇಡ್ರಿ. ಗೌರಿ ಗೌರಿ ಗೌರಿ, ಅಯ್ಯೋ ಗೌರಿ ಗೌರಿ ನೋಡು ಗೌರಿ. ನನ್ ಜೀವನ ಕಾಪಾಡಕ್ ಹೋಗಿ ನಿನ್ ಜೀವನ ಕಳ್ಕೊಂಡ್ಬಿಟ್ಟಲ್ಲ ತಾಯಿ. ಅಣ್ಣ, ನನ್ಗೋಸ್ಕರ ಅಂತ ನಿನ್ ಸರ್ವಸ್ವನೂ ಬಿಟ್ಕೊಟ್ಟಿದೀಯ. ನಿನ್ಗೆ ಎಂತ ಕೊಡಕ್ಕೆ ನನ್ ತಾವಿರೋದು ಈ ಜೀವ ಒಂದೇ ಅಣ್ಣ. ಗೌರಿ ಗೌರಿ ಈಗ ನಿಂಗೆ ಸಮಾಧಾನನ? ಯಾರು ಒಂದು ನೀಚನ ಮಾತು ಕೇಳ್ಕೊಂಡು ದ್ವೇಷ ದ್ವೇಷ ಅಂತ ಹೋರಾಡಿ ಹೆಚ್ಚೆ ಹೆಚ್ಚೆಗೂ ನಮ್ಮ ಅಣ್ಣಂಗೆ ಅವಮಾನ ಮಾಡಿ ನೀನೇನ್ ಸಾಧಿಸ್ದೆ? ಏನ್ ಗೆದ್ದೆ? ಇಲ್ಲಿ ಗೆದ್ದದ್ದು ನೀನಲ್ಲ, ನಮ್ಮಣ್ಣ. ದೇವಸ್ಥಾನದಲ್ಲಿ ಕಳ್ತನ ಹೊರಿಸಿ ಅನ್ನ ಹಾಕಿ ತಿನ್ನುವಾಗ ಅವಮಾನ ಮಾಡಿ ನಮ್ಮ ಅಣ್ಣನ ಬೀದಿ ಪಾಲ್ ಮಾಡ್ಬೇಕು ಅಂತ ಅವನ ಆಸ್ತಿನೆಲ್ಲ ಕಿತ್ಕೊಂಡು ನೀ ಗೆದ್ದೆ ಅನ್ಕೊಂಡ್ಯಲ್ಲ. ಅಲ್ಲೆಲ್ಲ ಗೆದ್ದದ್ದು ನಮ್ಮಣ್ಣ ನನ್ ಮೇಲಿಟ್ಟಿರೋ ಪ್ರೀತಿ. ತುಂಬಿ ಜನರ ಮುಂದೆ ನನ್ ಚುಟ್ಟಿ ಹಿಡಿದು ನಮ್ಮ ಅಣ್ಣನ ಕಾಲ್ ಮೇಲೆ ಬಿಸಾಕಿ ಈ ಸಂಬಂಧನೇ ಬಿಟ್ಟು ಹೋಗೋ ಅಂದಾಗ ಗೆದ್ದದ್ದು ನೀನಲ್ಲ, ನಮ್ಮಣ್ಣ ನನಗ್ ಮಾಡಿದ ತ್ಯಾಗ. ನನ್ನನ್ ಕೊಂದು ಈಗಲೂ ನಾನೇ ಗೆದ್ದೆ ಅಂತ ನೀ ಅನ್ಕೋತಾ ಇರ್ಬೋದಲ್ಲ. ನನ್ನ ಸಾಕಿ ಸಲಹೆ ನನ್ನ ಎತ್ತಿ ಆಡಿಸಿದ ನಮ್ಮ ಅಣ್ಣನ ಮಣ್ಣಲ್ಲಿ ಪ್ರಾಣ ಬಿಡೋ ಬಾಗಿ ಸಿಕ್ಕಿದೆ ನೋಡು. ಈಗಲೂ ಗೆದ್ದದ್ದು ನಮ್ಮಣ್ಣ ನನ್ನ ಮೇಲಿಟ್ಟಿರೋ ಪ್ರೀತಿ ವಾತ್ಸಲ್ಯ. ನನ್ನ ಕಡೆ ಆಸೆ ಆ ಪಾಪಿ ಹೆಂಡತಿಯಾಗಿ ಸಾಯೋಕ್ಕಿಂತ ನಾನು ತಂಗಿಯಾಗಿ ಸಾಯ್ಬೇಕು ಅಣ್ಣ. ಅಣ್ಣ ಗೌರಿ ಅತ್ತೆ ಅತ್ತೆ ಕ್ಷಮಿಸ್ಬಿಡಿ ಅತ್ತೆ. ಮಾವ, ಇಷ್ಟಕ್ಕೆಲ್ಲ ಕಾರಣ ನಾನು, ನಮ್ಮಪ್ಪ. ನಿಮ್ಮಿಬ್ಬರ ಮೇಲೆ ದ್ವೇಷಕ್ಕೆ ನಮ್ಮಪ್ಪ ತಿಳಿದೇ ತಪ್ಪು ಮಾಡ್ದ. ಆದ್ರೆ ನಾನು ತಿಳಿದು ತಪ್ಪು ಮಾಡ್ದೆ ಮಾವ, ತಪ್ಪು ಮಾಡ್ದೆ. ನಾನ್ ಮಾಡಿದ ತಪ್ಪು ದೇವರಂತ ನನ್ನತ್ತೆ ಪ್ರಾಣ ತೆಗೆಯುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾವ. ಇಷ್ಟೆಲ್ಲ ಮಾಡಿದ್ಮೇಲೆ ನಾನ್ ಬದುಕಿರ್ಬಾರ್ದು, ಈ ಪಾಪಿ ಬದುಕಿರ್ಬಾರ್ದು ಮಾವ. ನನ್ನ ಸಾಯಿಸ್ಬಿಡಿ ಮಾವ, ನನ್ನ ಸಾಯಿಸ್ಬಿಡಿ. ಇದಕ್ಕೆ ಮೇಲೂ ನಾನು ಕತ್ತಿ ಹಿಡಿದ್ರೆ ಮನುಷ್ಯತ್ವದ ಬೆಲೆನೇ ಗೊತ್ತಿಲ್ದಿರೋ ನಿಮಗೂ ನನಗೂ ಏನ್ ವ್ಯತ್ಯಾಸ?
ನನ್ನ ತಂಗಿನೇ ನನ್ನ ಜೀವ, ಅವಳೇ ನನ್ನ ಸರ್ವಸ್ವ. ಅವಳು ನಗನಗ್ತಾ ಚೆನ್ನಾಗಿ ಬಾಳ್ಬೇಕು ಅಂತಾನೆ ನನ್ನ ಜೀವನ ಪೂರ ಹಂಬಲಿಸ್ತಾ ಇದ್ದೆ. ನೋಡು, ಅವಳೇ ಹೊರಟೋದ್ಲು. ಇನ್ ನಿನ್ನದಕ್ಕೊಂದು ಏನು ಪ್ರಯೋಜನ? ಅವನನ್ನು ಕೊಂದು ಏನು ಪ್ರಯೋಜನ? ಏಯ್, ನನ್ನ ತಂಗಿ ಕುತ್ತಿಗೆಯಲ್ಲಿ ತಾಳಿ ಇರೋವರೆಗೂ ಅವಳು ನಿನಗೆ ಅತ್ತೆ ಆಗಿದ್ಲು, ಇವನಿಗೆ ಹೆಂಡತಿ ಆಗಿದ್ಲು. ಈಗ ಅವಳು ನನ್ನ ತಂಗಿ ಮಾತ್ರ. ಅವಳ ರಕ್ತ ಹರಿದ ಮಣ್ಣಲ್ಲಿ ಅವಳ ದೇಹನ ಮಣ್ಣು ಮಾಡಕ್ಕೆ ನಾನು ಒಪ್ಪೋದಿಲ್ಲ.